ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಗೋವಿಂದ್ ಕೇರ್ಪೇಟೆ. ಸ್ನೇಹಿತರೆ, ಇವತ್ತೊಂದು ಬ್ಲಾಗ್ ಮಾಡ್ತಾ ಇದ್ದೀನಿ. ಆ ಬ್ಲಾಗ್ ಏನಪ್ಪ ಅಂದರೆ ನಿಮ್ಗೆ ಆಲ್ಮೋಸ್ಟ್ ತಮ್ಮೇಲೆ ನೋಡಿ ಗೊತ್ತಾಗಿರ್ಬೋದು. ಏಡಿ ಹಿಡಿಯೋಕೆ ಹೋಗ್ತಾ ಇದ್ದೀವಿ ನಮ್ಮ ಅತ್ತಿಗೆ ಮಕ್ಕಳ ಜೊತೆ. ಕೆರೆ ಕಟ್ಟೆ ಕಾಲುವೆಗಳಲ್ಲಿ ಸಿಗೋಂಥ ಏಡಿ ಹಿಡಿಯೋಕೆ ಹೋಗ್ತಾ ಇದ್ದೀವಿ. ಅದರ ಅನುಭವ ಹೇಗಿರುತ್ತೆ ಅಂತ ಬನ್ನಿ ಸ್ನೇಹಿತರೆ ತೋರಿಸ್ತೀನಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಸಬ್ಸ್ಕ್ರೈಬ್ ಹಾಗೆ ಬೆಲ್ ಐಕನ್ನು ಪ್ರೆಸ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಕಮೆಂಟ್ ಮೂಲಕ ತಿಳಿಸಿ. ನಳ್ಳಿಗಳು ಜಾಸ್ತಿ ಎಲ್ಲಿ ಸಿಗುತ್ತೆ ಅಂದರೆ ಕಾಲುವೆನೇ ಆಗಿರ್ಬೋದು, ಇಲ್ಲಾಂದರೆ ಹೊಳೆನೇ ಆಗಿರ್ಬೋದು. ನೀರು ತುಂಬಿ ಕಮ್ಮಿ ಆದಮೇಲೆ ಅದು ಕಲ್ಲಿನ ಸಂದಿಯಲ್ಲಿ ಚೆನ್ನಾಗಿ ಕಾಣ್ತವೆ, ಸಿಗುತ್ತೆ ನಳ್ಳಿಗಳು. ಜಾಸ್ತಿ ನೀರಿದ್ರೂ ಹಿಡಿಯೋಕ್ಕಾಗಲ್ಲ, ನಳ್ಳಿ ಕಾಣಲ್ಲ. ಇನ್ನೊಂದೇನಪ್ಪ ಅಂದರೆ ಈ ನಳ್ಳಿ ಹಿಡಿಬೇಕಾದ್ರೆ ಸ್ವಲ್ಪ ಬಿಸಿಲಿರಬೇಕು. ಮೋಡ ಇದ್ದರೆ ನಳ್ಳಿ ಕಾಣಲ್ಲ ನೀರೊಳಗೆ. ಬಿಲ್ಲೊಳಗೆ ಮತ್ತು ಕಲ್ಲಿನ ಸಂದಿಯಲ್ಲಿ ಇದು ಔತಿರ್ತವೆ. ಹಾಗಾಗಿ ಬಿಸಿಲಿರ್ಬೇಕು, ಸ್ವಲ್ಪ ಬಿಸಿಲಿದ್ರೆ ಹಿಡಿಯೋಕ್ಕೆ ಚೆಂದ. ಒಂದೇನಪ್ಪ ಅಂದರೆ ಏಡಿ ಹಿಡಿಬೇಕಾದ್ರೆ ಅದರ ಅನುಭವ ಇರಬೇಕು, ಹಿಡಿಯೋಂಥ ಅನುಭವ ಇರಬೇಕು. ಯಾಕಂದರೆ ಸುಮ್ಮನೆ ಹಿಡಿದ್ಬಿಟ್ರೆ ನಮ್ಗೆ ಗೊತ್ತಾಗಲ್ಲ. ಸಡನ್ನಾಗಿ ಕೈ ಹಾಕ್ಬಿಟ್ಟು ಅದನ್ನು ಬೆರಳೆ ಕಟ್ ಮಾಡಿಬಿಡ್ತವೆ, ಅಷ್ಟು ಗಟ್ಟಿ ಇರುತ್ತೆ ಅದರ ಕಾಲುಗಳು. ಹೆಚ್ಚು ಏಡಿಗಳು ಸಿಗೋಂಥ ಜಾಗ ಹೊಳೆ ಮತ್ತು ಕಾಲುವೆ ಮತ್ತು ಸಣ್ಣ ಕಾಲುವೆ ಮತ್ತು ಗದ್ದೆ ಬಯಲಿನಲ್ಲಿ ಹೆಚ್ಚು ಏಡಿಗಳು ಕಂಡು ಬರುತ್ತವೆ. చూడు కొన్ని కళ్ళేదో కొన్ని కళ్ళకుండానే ತಪ್ಪಿಸಿపోయేది. ಫ್ರೆಂಡ್ಸ್, ಇವಾಗ ಇಲ್ಲಿ ನಡ್ಕೊಂಡು ಹೋಗ್ತಾ ಇದೆ, ಹಿಡಿತಾ ಇದ್ದೀನಿ ಹಿಂಗೆ. ಬೇರೆ ಪಂದಲಕ್ಕೆ ಇದು ದೊಡ್ಡ ಕಾಲುವೆಯಿಂದ ಪಿಲ್ಕಾಲುವೆ ಬರೋಕೆ ಬಚ್ಚಲಿದು. ಇಲ್ಲಿ ತುಂಬ ಕಲ್ಲುಗಳಿದ್ದು, ಅದಕ್ಕೋಸ್ಕರ ನಳ್ಳಿ ಜಾಸ್ತಿ ಇರ್ತಾವಂತೆ ಈ ಪ್ಲೇಸ್ಗೆ ಬಂದಿದ್ವಿ. ನೋಡಿ, ನಮ್ಮ ಒಬ್ಬ ಹಿಡಿದ ನಮ್ಮ ಗುಂಡ ಅಂತ ನಮ್ಮ ಮುದುಕಿ ಮಗ. ಅದು ಸರಿಸುಮಾರು ಒಂದು 300 ಗ್ರಾಮ್ ಬರ್ತದೆ. ಬನ್ನಿ ತೋರಿಸ್ತೀನಿ, ಬನ್ನಿ ಎಲ್ಲ ಡೀಟೇಲ್ ತೋರಿಸ್ತೀನಿ ಬನ್ನಿ. ಇವನು ನಮ್ಮ ಮುದುಕಿ ಮಗ, ಪಾಂಡಪುರದವರು. ಇಲ್ಲಿ ಅಜ್ಜಿ ಮನೆಗೆ ಬಂದಿರೋದು. ಇವತ್ತೇನೋ ಬೇಜಾರಾಯ್ತಿತ್ತು. ಇಬ್ಬರು ಅದಕ್ಕೆ ಮಕ್ಕಳು, ನಾನು ಬಂದಿದ್ದೀನಿ ನಳ್ಳಿ ಹಿಡಿಯೋಕ್ಕೆ. ಇವತ್ತು ನಳ್ಳಿಯ ಚೆನ್ನಾಗಿ ಫ್ರೈ ಮಾಡಿ ಫುಲ್ ನೋನ್ ಸೈ ನೋನಿಪೈ ಇಡ ತಳುಂಪೈ ನೋಡಿ. ಸಣ್ಣ ಹಳ್ಳಿಗಳು ಇವೆಲ್ಲ ಮರಿಗಳು. ಅಪ್ಪ ಬೇಡ ಸಾಯಿಸಲ್ಲ. ನೋಡಿ ಫ್ರೆಂಡ್ಸ್, ನಳ್ಳಿ ಹಿಡಿದಿದ್ದೀವಿ ಇವಾಗ. ಏಡಿಗಳು ಜಲಚರ ಪ್ರಾಣಿ ಸಂಕುಲದಲ್ಲಿ ಅತ್ಯಂತ ಕುತೂಹಲಕಾರಿ ಜೀವಿಗಳಾಗಿವೆ. ಆದ್ದರಿಂದ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಏಡಿಗಳು ಕ್ರಸ್ಟೇಷಿಯನ್ ವರ್ಗಕ್ಕೆ ಸೇರಿದ ಪ್ರಾಣಿಗಳು. ಸರಿಸುಮಾರು ಪ್ರಪಂಚದಾದ್ಯಂತ 6700ಕ್ಕೂ ಹೆಚ್ಚು ಜಾತಿ ಏಡಿಗಳನ್ನು ಗುರುತಿಸಲಾಗಿದೆ. ಬಾಹ್ಯ ಅಸ್ಥಿಪಂಜರ ಏಡಿಗಳ ದೇಹವು ಗಟ್ಟಿಯಾದ ಕವಚದಿಂದ ಮುಚ್ಚಲ್ಪಟ್ಟಿದೆ. ಇದು ಅವುಗಳ ಮೃದುವಾದ ಅಂಗಗಳನ್ನು ರಕ್ಷಿಸುತ್ತದೆ. ಏಡಿಗಳಿಗೆ ಸಾಮಾನ್ಯವಾಗಿ 10 ಕಾಲುಗಳಿರುತ್ತದೆ. ಮೊದಲು ಜೋಡಿ ಕಾಲುಗಳು ನಖ ಅಥವಾ ಇಕ್ಕಳಗಳಂತೆ ಮಾರ್ಪಾಡಾಗಿದ್ದು, ಇವುಗಳನ್ನು ಆಹಾರ ಹಿಡಿಯಲು ಮತ್ತು ರಕ್ಷಣೆಗಾಗಿ ಬಳಸುತ್ತವೆ. ಇವುಗಳ ಕಣ್ಣುಗಳು ಉದ್ದನೆಯ ತೊಟ್ಟುಗಳ ಮೇಲಿರುತ್ತವೆ. ಇದರಿಂದ ಅವು ಸುತ್ತಮುತ್ತಲ ಪರಿಸರವನ್ನು ಸುಲಭವಾಗಿ ಗಮನಿಸಬಹುದು. ಹೆಚ್ಚಿನ ಏಡಿಗಳು ಪಕ್ಕಕ್ಕೆ ನಡೆಯುತ್ತವೆ. ಏಡಿಗಳ ಆಹಾರ ಮಿಶ್ರ ಆಹಾರ. ಇವು ಪಾಚಿ, ಸಣ್ಣ ಮೀನುಗಳು, ಮೃದ್ವಂಗಿ, ಹುಳುಗಳು ಮತ್ತು ಸತ್ತ ಪ್ರಾಣಿಗಳನ್ನು ತಿನ್ನುತ್ತವೆ. ಇದರಿಂದ ನಮಗೇನು ಉಪಯೋಗ ಅಂದರೆ,
ಏಡಿಗಳು ಜನಪ್ರಿಯ ಆಹಾರವಾಗಿರುತ್ತದೆ. ಇದರಲ್ಲಿ ಮತ್ತು ಪ್ರೋಟೀನ್, ಒಮೆಗಾ 3 ಫ್ಯಾಟಿ ಆಸಿಡ್, ವಿಟಮಿನ್ ಬಿ12 ಅತ್ಯಂತ ಹೇರಳವಾಗಿರುತ್ತದೆ. ಪರಿಸರ ಸಮತೋಲನ. ಇವು ಸತ್ತ ಪ್ರಾಣಿಗಳನ್ನು ತಿನ್ನುವ ಮೂಲಕ ಜಲಮೂಲಗಳು ಶುದ್ಧವಾಗಿಡಲು ಸಹಾಯ ಮಾಡುತ್ತದೆ. ಹೆಣ್ಣು ಏಡಿಗಳು ಸಾವಿರಾರು ಮೊಟ್ಟೆಗಳನ್ನು ತಮ್ಮ ಹೊಟ್ಟೆಯ ಕೆಳಭಾಗದಲ್ಲಿ ಹೊತ್ತು ತಿರುಗುತ್ತವೆ. ಇವು ಮರಿಗಳಾದ ನಂತರವಷ್ಟೇ ನೀರಿಗೆ ಬಿಡುತ್ತವೆ. ಇವುಗಳ ರಕ್ಷಣೆ ಬಗ್ಗೆ ಹೆಚ್ಚು ಜಾಗೃತ ಆಗಿರುತ್ತವೆ. ವಿಶ್ರಾಂತಿ ಪಡೆಯುವಾಗಲೂ ಶತ್ರುಗಳ ಬಗ್ಗೆ ಭಾರಿ ಎಚ್ಚರಿಕೆ. ಸ್ವಲ್ಪ ಶಬ್ದವಾದರೂ ಎಚ್ಚೆತ್ತುಕೊಂಡು ಓಡಿ ಹೋಗುತ್ತವೆ. ಏಡಿಗಳು ತಮ್ಮ ರಕ್ಷಣೆಗಾಗಿ ಇಕ್ಕಳದಿಂದ ಬಲವಾಗಿ ಕಚ್ಚಬಲ್ಲವು. ಹಿಡಿಯುವಾಗ ಎಚ್ಚರಿಕೆ ಅಗತ್ಯ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಸಬ್ಸ್ಕ್ರೈಬ್ ಹಾಗೆ ಬೆಲ್ ಐಕನ್ನು ಪ್ರೆಸ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಕಮೆಂಟ್ ಮೂಲಕ ತಿಳಿಸಿ.